ಪೈಸಾ 25 ಪೈಸಾ 50 ಪೈಸೆ ನಾಣ್ಯಗಳು ಇವೆಲ್ಲ ಈ ಪೈಸೆಗಳಿಗೆ ವ್ಯಾಲ್ಯೂ ಎಲ್ಲ ಮುಗಿದ್ಮೇಲೆ ರೂಪಾಯಿಗಳು ಶುರು ಆಗಿದ್ದು ₹1 ನಾಣ್ಯಗಳು. ಈಗ ₹1 ಇದೆರಡೆ ಈಗ ಚಾಲ್ತಿರೋದು ₹2 ನಾಣ್ಯಗಳು ಇವೆಲ್ಲ ₹5 ಸ್ಟೀಲ್ ಕಾಯಿನ್ಸ್ ಇವೆಲ್ಲ ₹5 ಬ್ರಾಸ್ ಕಾಯಿನ್ಸ್ ಇವೆಲ್ಲ ₹10 ಕಾಯಿನ್ ಮತ್ತು ₹20 ಇದು ಹೋದ ವರ್ಷ ಬಿಟ್ಟು ₹20 ಸ್ವಾತಂತ್ರ್ಯ ಬಂದ ನೋಟ್ಗಳು ₹1 ನೋಟು ₹2 ನೋಟು ₹5 ನೋಟ್ಗಳು ₹20 ನೋಟು ₹50 ನೋಟು ₹100 ನೋಟ್ಗಳು 500 ₹1000 ನೋಟು. ಈಗ ಇವಾಗ ನಮ್ಮ ದೇಶದಲ್ಲಿ ಚಾಲ್ತಿಯಲ್ಲಿ ಇರೋದು ಈ ನೋಟು ಮತ್ತು ಈ ನೋಟ್ಗಳು ಮಾತ್ರ. ಇದಾದ ನಂತರ ಬೇರೆ ದೇಶದ ನೋಟುಗಳು, ವಿದೇಶದ ನಾಣ್ಯಗಳು, ಶ್ರೀಲಂಕಾದ ನಾಣ್ಯಗಳು. ಶ್ರೀಲಂಕಾ ಇದು ಶ್ರೀಲಂಕಾನೇ, ಇದಿಷ್ಟು ಆಸ್ಟ್ರೇಲಿಯಾ, ಇದು ನೇಪಾಳು, ಮಲೇಷ್ಯಾ ಇದೆರಡೂ. ಇದು ಮಾಲ್ವಡೀಸ್ ಅಂತ ನಮ್ಮ ಇಂಡಿಯಾಲೇ ಐತೆ. ಇದು ಇಟಲಿ, ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಇದು ಕೆನಡಾ ಮತ್ತು ಇದು ರೋಮನ್, ಇದು ಪೋರ್ಚುಗಲ್, ಸೌತ್ ಆಫ್ರಿಕಾ, ಇದು ಹಾಂಗ್ಕಾಂಗ್, ಚೈನಾ ಇರೋದು, ಡೆನ್ಮಾರ್ಕ್, ಸಿಂಗಾಪುರ್, ಮೊಲಸ್ಕಾ, ಮೆಕ್ಸಿಕೋನು, ನೆದರ್ಲ್ಯಾಂಡ್. ಇವೆಲ್ಲ ವಿದೇಶಿ ನೋಟುಗಳು. ಶ್ರೀಲಂಕಾ, ಇದು 2 ಅಮೆರಿಕಾ, ಇದು ಬ್ರೆಜಿಲ್, ಇದು ಕೆನಡಾ, ಇದು ಸೌತ್ ಆಫ್ರಿಕಾ. ಚೇತನ್ ಬಿ ನಾಯಕ್, ಬಾಂಗ್ಲಾದೇಶ, ಸೌದಿ ಅರೇಬಿಯಾ, ಸಿಂಗಾಪುರ್, ಎಲ್ಲ ಬ್ಯಾಂಕ್ ಆಫ್ ನಯಾಗ್ರಾ, ಇದು ಮಲೇಷಿಯಾ, ಇದು ಹಾಂಗ್ಕಾಂಗ್, ಎಲ್ಲ ಓಮನ್ ನೋಟ್ಸ್, ಇದು ಇಂಗ್ಲೆಂಡು, BC, ಇದು GM ಕರೆಂಟ್ ಕರೆನ್ಸಿ. ಈಗ ಥ್ಯಾಂಕ್ಸ್.